ನಾವು ಅಂತ ಹೇಳಿದ್ರೆ 2.5 ವರ್ಷ ಆದ್ರೂ ಕೂಡ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗದೇ ಇರೋದು ಗಮನಿಸಿದ್ರೆ ನೋಡಿ ನಾನು ನೋಡಿ ಕಾರ್ಯಕರ್ತರಿಗೆ ಅಧಿಕಾರ ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ನಾನು ಕೂಡ ಹಿಂದೆ ಹೇಳಿದ್ದೀನಿ. ಎಲ್ಲರಿಗೂ ಒಂದೇ ಸರಿ ಸಮಾನವಾಗಿ ಅವಕಾಶ ಸಿಗೋದು ಕಷ್ಟ. ಮುಂದೆ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಈಗಾಗಲೇ ಬೋರ್ಡ್ ಚೇರ್ಮನ್ಗಳೆಲ್ಲ ಮಾಡಿದ್ದೀವಿ, ಕೆಲವು ಡೈರೆಕ್ಟರ್ಸ್ ಪೆಂಡಿಂಗ್ ಇವೆ. ಆಲ್ಮೋಸ್ಟ್ 85% ಮುಗಿಸಿದ್ದೀವಿ. ಇನ್ನೂ ಒಂದು 15-20% ಉಳಿದಿದೆ, ಅದು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ದಂಗೆ ಎಲ್ಲದೂ ಕೂಡ ಒಂದೇ ಸರಿ ಆಗೋದಿಲ್ಲ. ತಾಳ್ಮೆ ಅನ್ನೋದು ರಾಜಕೀಯದಲ್ಲಿ ಇರಲೇಬೇಕಾಗ್ತದೆ. ದೇರ್ ಈಸ್ ನೋ ಅದರ್ ಆಲ್ಟರ್ನೇಟಿವ್ ಫಾರ್ ಹಾರ್ಡ್ ವರ್ಕ್ ಆರ್ ಪೇಷನ್ಸ್. ಅದಕ್ಕಿಂತ ದೊಡ್ಡ ಖರ್ಗೆ ಸಾಹೇಬ್ರಿಗಿಂತ ದೊಡ್ಡ ಉದಾಹರಣೆ ಇಲ್ಲ ಅದಕ್ಕೆ. ಸೊ ಯಾರೇ ಏನೇ ಮಾತಾಡಿದ್ರು AICC ಅಧ್ಯಕ್ಷರ ತಾಳ್ಮೆ, ಅವರ ಪರಿಶ್ರಮ ನೋಡ್ಕೊಂಡು ಉದಾಹರಣೆಗಳು ಕೊಟ್ಟರೆ ಅವರಿಗೆ ಅರ್ಥ ಆಗುತ್ತೆ. ಏನು ಅದ್ರ ಐಡಿಯಾ ಇಲ್ಲ ಇವ್ರೆ. ಬಳ್ಳಾರಿ ವಿಚಾರದಲ್ಲಿ ಸರ್ ಎರಡೆರಡು ಸರಿ ಪೋಸ್ಟ್ ಮಾರ್ಟಮ್ ಆಗಿದೆ. ಇದನ್ನ ಸರ್ಕಾರ ತನ್ನ ಆಡಳಿತ ವೈಫಲ್ಯವನ್ನು ಮುಚ್ಚಾಕೋದಕ್ಕೆ ಒಂದು ಸತ್ಯವನ್ನ ಮರೆ ನೋಡಿ, ಬೆಳ್ಳಾರಿ ಬಗ್ಗೆ ವಿರೋಧ ಪಕ್ಷದವರು ಎಷ್ಟು ಕಮ್ಮಿ ಮಾತಾಡಿದ್ರೆ ಅಷ್ಟೇ ಒಳ್ಳೆಯದು. ಯಾರ್ಯಾರು ಬೆಳ್ಳಾರಿಯನ್ನು ಹಾಳು ಮಾಡಿದರು, ಯಾರ್ಯಾರು ನಮ್ಮ ಕಲ್ಯಾಣ ಕರ್ನಾಟಕವನ್ನು ಹಾಳು ಮಾಡಿದರು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಅದರ ಪ್ರಗತಿಗೆ ಅಡ್ಡಿಗಾಲು ಹಾಕಿದರು, ಅಂಥವ್ರ ಹತ್ರ ಪಾಠ ಕಲಿಯೋದು ಏನೂ ಇಲ್ಲ ನಮ್ಮ ಹತ್ರ. ಯಾರು ಇವರೆಲ್ಲ BJP ಅವರು JDS ಅವರು ಇದ್ರ ಬಗ್ಗೆ ಮಾತಾಡೋಕ್ಕೆ? ಜೈಲಿಗೆ ಹೋಗಿ ಬಂದವ್ರಿಗೆ ಸಮರ್ಥನೆ ಮಾಡ್ಕೊತಾರ? ಇನ್ನೂ ಕೇಸ್ ನಡೆದಿದೆ ತಾನೇ, ಸದಸ್ಯತೆ ರದ್ದಾಗಿತ್ತು ನಿಮ್ಗೆ ನೆನಪಿದ್ರೆ. ಇವತ್ತು ಯಾರು ಕಾನೂನು ಸುವ್ಯವಸ್ಥೆ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅವರ ಸದಸ್ಯತೆನೇ ರದ್ದಾಗಿತ್ತಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಂದಿರೋದು. ಇವರು ನಮ್ಮ ಕಾನೂನು ಹೇಳ್ಕೊಡ್ತಾರೆ. ಯಾರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಕಟ್ಟಿದವರು ಇವತ್ತು ಕಾಂಗ್ರೆಸ್ನವರಿಗೆ ಕಾನೂನು ಪಾಠ ಹೇಳ್ತಾ ಇದ್ದಾರೆ. ಏನು ಕಲಿಯೋದ ಅವಶ್ಯಕತೆ ಇಲ್ಲ ಇವ್ರ ಹತ್ರ. ಆಮೇಲೆ ಇನ್ನೊಂದು ಬಿಜೆಪಿಯಿಂದ ಒಂದು ಮಾತು ಬರ್ತಿರೋದು, ಈ ಹೇಟ್ ಸ್ಪೀಚ್ ಬಿಲ್ ನ ಮೊದಲನೇ ಬಾರಿ ಯೂಸ್ ಮಾಡಂಗಿದ್ರೆ ಭರತ್ ರೆಡ್ಡಿ ಅವ್ರ ವಿರುದ್ಧನೇ ಕಾಂಗ್ರೆಸ್ ಅವ್ರು ಬಿಲ್ ಸರಿಯಾಗಿ ನೋಡಿದಾರಾ? ಬಿಲ್ ಸರಿಯಾಗಿ ಓದ್ಕೊಳಕ್ ಹೇಳಿ. ಫಸ್ಟ್ ಬಿಲ್ ಓದ್ಕೊಂಡಾದ್ಮೇಲೆ ಚರ್ಚೆಗೆ ಬರ್ಲಿಕ್ಕೆ ಹೇಳಿ, ಇದ್ರೆ ಕೇಸ್ ಹಾಕಕ್ಕೆ ಹೇಳಿ. ನೋಡಿ, ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಮೇಲೆ ನಿಮ್ಮ ಸರ್ಕಾರನೇ ಇರೋದು, ನೀವು NDAನಲ್ಲಿ ಇರೋದು. ದಯವಿಟ್ಟು CBI ಅವರು ರಜನೀಶ್ ಗೋಯಲ್ ಅವರಿಗೆ ಏನು ಪತ್ರ ಬರೆದಿದ್ದಾರೆ ಅಂತ ಓದ್ಕೊಳ್ಳಿ. ಭಾಳ ಸ್ಪಷ್ಟವಾಗಿ 1.5 ವರ್ಷದ ಹಿಂದೆ CBI ಅವರು ಅವಾಗಿನ ಚೀಫ್ ಸೆಕ್ರೆಟರಿ ಆದಂಥ ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ನಮಗೆ ಏನು ಎಲ್ಲ ತನಿಖೆಗಳು ನಮ್ಮ ಮೇಲೆ ಹಾಕಬೇಡಿ. ನೀವು ಅಕಸ್ಮಾತ್ ಏನಾದರೂ ನಮಗೆ ತನಿಖೆಗೆ ಜವಾಬ್ದಾರಿ ವಹಿಸ್ತಾ ಇದ್ದರೆ ನಮಗೆ ದಯವಿಟ್ಟು ಕಚೇರಿ ಕೊಡಬೇಕು, ನಮಗೆ ಮೇಜ್ ಕೊಡಬೇಕು, ನಮಗೆ ಗಾಡಿ ಕೊಡಬೇಕು, ಮತ್ತು PC ಹಿಡ್ಕೊಂಡು ನಮಗೆ DSP SP ಲೆವೆಲ್ ತನಕ ಅಧಿಕಾರಿಗಳು ಕೊಡಬೇಕು. ನಮ್ಮ ಅಧಿಕಾರಿ ಒಬ್ಬರು ಹಾಕ್ತೀವಿ ಅಂತ ಹೇಳಿದರು. ಮತ್ತು ತನಿಖೆ ಯಾರು ಮಾಡ್ತಾ ಇರೋದು? ರಾಜ್ಯ ಸರ್ಕಾರ ಅಧಿಕಾರಿಗಳು ತಾನೆ, ನಮ್ಮ ಸಿಬ್ಬಂದಿಗಳು ತಾನೆ. ಅವರಂತ ಪತ್ರ ಬರೆದ್ಮೇಲೆ ಮಾತು ಮುಂಚೆ ಇವರು CBI ಕೊಡಿ ಅಂತ. CBIಯಿಂದ ಎಷ್ಟು ಕೇಸ್ಗಳು ಸಾಲ್ವ್ ಆಗಿದೆ ಹೇಳಿ? ಆಮೇಲೆ ಕರ್ನಾಟಕ ಸರ್ಕಾರದ ಎಲ್ಲ ಕೇಸ್ಗಳು ಕೂಡ CBIಗೆ ವಹಿಸಿದಾಗ ನಮ್ಮ ತನಿಖೆಯನ್ನೇ ಮೇಲೆ ಎತ್ತಿಡಿದ್ದಾರೆ. ಪರೇಶ್ ಮೇಸ್ತಾ ಕೇಸೇ ತಗೊಳ್ಳಿ ಉದಾಹರಣೆಗೆ, 2 ಸರಿ ಕೊಟ್ರಲ್ಲ ಫೊರೆನ್ಸಿಕ್ ರಿಪೋರ್ಟು, ಏನಾಯಿತು? ಸೊ ಅದರಿಂದ ದಯವಿಟ್ಟು ಸ್ವಲ್ಪ ಹಿಂದೆ ನಿಮ್ಮ ಸರ್ಕಾರ ಏನು ಬರೆದಿದೆ ನಮ್ಮ ಸರ್ಕಾರಕ್ಕೆ, ಅವ್ರು ಏನೇನು ಪತ್ರದ ವ್ಯವಹಾರ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಸೂಕ್ತ. ಇಲ್ಲದಿದ್ರೆ ಸುಮ್ಮನೆ ಹೀಗೆ ನೀವು ಮಾತಾಡಿದ್ರೆ ಏನು ನಗೆಪಾಟ್ಲಿಗೆ ಈಡಾಗ್ತೀರ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.